ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಅಶೋಕ್ ಶಿವಾರೆಡ್ಡಿ. ಹೇಗಿದ್ದೀರೆಲ್ಲರೂ? ಮತ್ತೊಂದು ವೀಡಿಯೋಗೆ ಸ್ವಾಗತ. ನನಗೆ ಯಾಕೋ ಟೈಮ್ ಸರಿ ಇಲ್ಲ ಅನಿಸುತ್ತೆ. ಮೊನ್ನೆ ರೀಸೆಂಟ್ಲಿ ನಾನೊಂದು ವೀಡಿಯೋ ಮಾಡಿದೆ, ಲಾಸ್ಟ್ ವೀಡಿಯೋನೇ ಅನಿಸುತ್ತೆ. ಇನ್ಸ್ಟಾ 360 ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದ್ನಲ್ಲ. ನಿಜವಾಗ್ಲೂ ನೀವು ನಂಬೋದಿಲ್ಲ, ಆಲ್ಮೋಸ್ಟ್ ಟ್ರಿಪ್ ಪ್ಲಾನ್ ಮಾಡಿ ನಾಳೆ ಬೆಳಗ್ಗೆ ಹೊರಡಬೇಕು. ಪಕ್ಕ ಪ್ಲಾನ್ ಮಾಡಿದೆ, ಎಲ್ಲ ರೆಡಿ ಮಾಡಿದೆ. ನಿಮ್ಗೆ ತೋರಿಸ್ತೀನಿ. ಆ್ಯಕ್ಚುಲಿ ಪ್ಯಾನಿಯರ್ ಸೆಟ್ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ? ಆ್ಯಕ್ಚುಲಿ ಪ್ಯಾನಿಯರ್ಸ್ ಎರಡು ಕಂಪ್ಲೀಟಾಗಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇನ್ನೇನು ಹೊರಡಬೇಕು. ಆ್ಯಕ್ಚುಲಿ ಲಾಸ್ಟು ಒಂದು 2-3 ವೀಡಿಯೋಗಳಿಂದ ನಾನು ಗೋಪುರದ ವ್ಯೂ ಚೇಂಜ್ ಮಾಡಬೇಕು, ತುಂಬ ಟ್ಯಾಂಕ್ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ವ್ಯೂ ಮೇಲಕ್ಕೆ ಮಾಡೋಣ ಅಂತ ಲಾಸ್ಟ್ ವೀಡಿಯೋದಲ್ಲಿ ಕೂಡ ಮಾಡಿದ್ದೆ. ಅದು ತುಂಬ ಆಗಿರಲಿಲ್ಲ. ಈ ವಿಡಿಯೋದಲ್ಲಿ ಲಾಂಗ್ ರೈಡ್ ಬೇರೆ ಹೋಗ್ತಾ ಇದೀವಲ್ಲ, ವ್ಯೂ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ವ್ಯೂ ಚೆಕ್ ಮಾಡೋಣ. ಆಲ್ರೆಡಿ ಸೆಟ್ ಮಾಡಿದ್ದೆ, ವ್ಯೂ ಚೇಂಜ್ ಮಾಡಿದ್ದೆ, ಅದನ್ನು ಚೆಕ್ ಮಾಡೋಣ. ಪ್ಲಸ್ ರಿಸರ್ವ್ ಬಿದ್ದಿತ್ತು ಫ್ಯೂಲು, ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಬಂದುಬಿಡೋಣ. ನಾಳೆ ಬೆಳಗ್ಗೆ ಡೈರೆಕ್ಟ್ ಹೊರಡ್ಬಿಡೋಣ, ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಪ್ಲ್ಯಾನ್ ಮಾಡಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಹೋದೆ. ವ್ಯೂ ಚೆಕ್ ಮಾಡಿದೆ, ಫ್ಯೂಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಬಂದೆ. ಚಾರ್ಜ್ ಆಗೋಗಿತ್ತು. ಬ್ಯಾಟ್ರಿ ತೆಗೆದುಬಿಟ್ಟು ಚಾರ್ಜಿಂಗ್ ಹಾಕೋಣ ಅಂತ ಗೋಪುರದಿಂದ ಬ್ಯಾಟ್ರಿ ತೆಗಿತಾ ಇದ್ದೀನಿ, ಬರ್ತಾ ಇಲ್ಲ. ಆಲ್ಮೋಸ್ಟ್ ಎಲ್ಲ ಟ್ರೈ ಮಾಡಿದೆ, ಬರಲಿಲ್ಲ. ಬೆಳ್ಳು ಕೂಡ ಫುಲ್ ಪೇನ್ ಬಂದ್ಬಿಡ್ತು, ಇಳಿಯೋಕ್ಕಾಗಿಲ್ಲ ಟೇಪು. ಅದು ನಿಮಗೆ ತೋರಿಸ್ತೀನಿ, ಟೇಪ್ ಪೀಸ್ ಹೆಂಗೆ ಬರುತ್ತೆ ಅಂತ. ಬ್ಯಾಟ್ರಿಗೆ ಮೇಲೆ ಇದು ಬರುತ್ತೆ ಪೀಸು, ಈಸಿಯಾಗಿ ಎಳ್ಕೊಬೋದು. ಆ್ಯಕ್ಚುಲಿ ಬ್ಯಾಟ್ರಿ ಫುಲ್ ಒಳಗಡೆ ಹೋಗ್ಬಿಡುತ್ತೆ, ಮತ್ತು ಈಚೆಗೆ ಎಳಿಬೇಕು. ಇದನ್ನು ಹಿಡ್ಕೊಂಡ್ರೆ ಈಚೆಗೆ ಬಂದುಬಿಡುತ್ತೆ. ಆಲ್ಮೋಸ್ಟ್ ಎಲ್ಲ ಟ್ರೈ ಮಾಡಿದೆ, ಅದು ಬ್ಯಾಟ್ರಿ ಬರಲಿಲ್ಲ. ಕಟ್ಟಿಂಗ್ ಪ್ಲೇರ್ ಬರುತ್ತಲ್ಲ, ಇದನ್ನು ಹಿಡ್ಕೊಂಡು ಎಳೆದೆ. ಒಂದು 3 mm ಅಷ್ಟು ಬ್ಯಾಟ್ರಿ ಈಚೆ ಬಂತು, ಟೇಪ್ ಕಿತ್ತೋಯ್ತು. ಏನು ಮಾಡೋಣ, ಅದು ಬರ್ತಾ ಇಲ್ಲ, ಫುಲ್ ಟೈಟ್ ಆಗಿಬಿಟ್ಟಿದೆ, ಫುಲ್ಲು ಟೈಟು. ಅದನ್ನು ಬ್ಯಾಟ್ರಿ ಹೋಯ್ತಿನ್ನ, ಅದು ಯೂಸ್ ಮಾಡೋಕ್ಕಾಗೋದಿಲ್ಲ. ಬ್ಯಾಟ್ರಿ ತೆಗಿಯೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ನೋಡಿ, ಕಾಣಿಸ್ತಾ ಇದೆಯಾ? ಬ್ಯಾಟ್ರಿನೇ ಕಿತ್ಕೊಂಬಂದ್ಬಿಟ್ಟಿದೆ, ಕಾಣಿಸ್ತಾ ಇದೆಯಾ? ಲಿಟ್ರಲಿ ಹೇಳ್ತಾ ಇದ್ದೀನಲ್ಲ, ನನಗೆ ಗ್ರಾಚಾರ ಚೆನ್ನಾಗಿಲ್ವ ಏನೋ ಗೊತ್ತಿಲ್ಲ. ಹೋಯ್ತು, ಬ್ಯಾಟ್ರಿ ಹೋಯ್ತು, ಹೋಗಲಿ. ಅದು ಆ್ಯಕ್ಚುಲಿ ಮುಂಚೆನೇ ಬ್ಯಾಟ್ರಿ ಫುಲ್ಲು, ಲಾಸ್ಟ್ ಟೈಮ್ ನಾವು ಸಮ್ಮರಲ್ಲಿ ರೈಡ್ ಮಾಡಿದಾಗ ಬ್ಯಾಟ್ರಿ ಫುಲ್ಲು ಓವರ್ ಹೀಟಾಗಿ ದಪ್ಪ ಆಗಿಬಿಟ್ಟಿತ್ತು ಬ್ಯಾಟ್ರಿ. ಹಾಗೆ ಯೂಸ್ ಮಾಡ್ತಾ ಇದ್ದೆ. ಅದು 2400 ರೂಪೀಸ್ ಬ್ಯಾಟ್ರಿ, ಒಂದು ಬ್ಯಾಟ್ರಿ ಬಂದ್ಬಿಟ್ಟು. ತಗೊಳ್ಳೋಕ್ಕೆ ಸುಮ್ಮನೆ ಯಾಕೆ, ನೋಡೋಣ ಅಂತ ಹಂಗೆ ಲೇಟ್ ಮಾಡ್ತಾ ಇದ್ದೆ, ಹೋಗಲಿ ಅಂತ. ಇವತ್ತು ಆ ಬ್ಯಾಟ್ರಿಗೆ ಹೋಯ್ತು. ಕಳಸ ಟ್ರಿಪ್ಪಲ್ಲೇ ಲೈಟಾಗಿ ಕೊಡ್ತು ನನಗೆ ಅದು. ಆವಾಗ ಏನು ಜುಗಾಡು ಮಾಡಿದೆ, ಅದು ಮೇಲಕ್ಕೆ ಬರ್ದಿರ ಟೇಪ್ ಆಗಿಬಿಟ್ಟಿದ್ದು, ವೈಟ್ ಟೇಪು, ಸಿಂಗಲ್ ಲೇಯರಲ್ಲಿ. ಬ್ಯಾಟ್ರಿ ಟೈಟೂ ಹಾಕ್ಬಾರ್ದು, ಪ್ಲಸ್ಸು ನಮಗೆ ಈಸಿಯಾಗಿ ವರ್ಕ್ ಆಗೋ ಥರ. ಅದು ವರ್ಕೌಟ್ ಆಯಿತು, ಕೆಲಸ ಎಲ್ಲ ನಡೀತು. ಅದು ಇವತ್ತು ಕಂಪ್ಲೀಟಾಗಿ ಕೊಡ್ತು. ಆ್ಯಕ್ಚುಲಿ ಇವಾಗ ಟೈಮ್ ಬಂದುಬಿಟ್ಟು, ಟೈಮ್ ತೋರಿಸ್ತೀನಿ ನಾನು ನಿಮಗೆ. ಕಾಣಿಸ್ತಾ ಇದೆಯಾ? 7:30. ಏನು ಮಾಡೋಣ, ನನಗೆ ಅರ್ಥ ಆಗ್ತಾಯಿಲ್ಲ. ಟ್ರಿಪ್ಪೆಲ್ಲ ಪ್ಲ್ಯಾನ್ ಮಾಡಿಬಿಟ್ಟಿದ್ದೀನಿ. ಪುನಃ ನಾನು ಆ್ಯಕ್ಚುಲಿ ರೂಮ್ ಬುಕ್ ಮಾಡಿಲ್ಲ. ಲಾಸ್ಟ್ ಟೈಮ್ ತಿರುಪತಿ ರೈಡಲ್ಲಿ ಏನು ಮಾಡಿದ್ದೆ, ರೂಮ್ ಮುಂಚೆನೇ ಬುಕ್ ಮಾಡಿ ಒಂಚೂರು ಸಫರ್ ಆದ್ವಿ. ಆ್ಯಕ್ಚುಲಿ ಅಲ್ಲಿ ಬೇಗ ನಮಗೆ ರೂಮ್ ಸಿಕ್ಕಿಲ್ಲ. ಹಂಗಾಗಿ ನಾನು ಬೇಡ, ಡೈರೆಕ್ಟ್ ಹೋಗಿ ಅಲ್ಲೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಎಲ್ಲ ಆಲ್ಮೋಸ್ಟ್ ಎಲ್ಲ ಪ್ರಿಪೇರ್ ಆದಂಗೆ. ಗೋಪುರ ಆ್ಯಕ್ಚುಲಿ ನನಗೇನು ಅನಿಸ್ತಾ ಇದೆಯಾ ಗೊತ್ತಾ, ಅದು ಇವಾಗ ಆಗಿರೋದು ಒಳ್ಳೇದಾಯಿತು. ನಾಳೆ ರೈಡಲ್ಲಿ ಏನಾದರೂ ಅರ್ಧದಲ್ಲಿ ಬ್ಯಾಟ್ರಿ ಈ ಥರ ಸ್ಟ್ರಕ್ ಆಗಿಬಿಟ್ಟಿದ್ದಿದ್ರೆ ಬ್ಯಾಟ್ರಿಗೆ ತೆಗಿಯೋಕ್ಕಾಗೋದಿಲ್ಲ. ಆ ರೈಡಲ್ಲಿ ನಾನು ರೈಡ್ ಮಾಡಬೇಕಾ, ಇಲ್ಲ ನಾನು ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಬೇಕಾ, ಹೋಗ್ಬೇಕಾ, ಈ ಗೋಪುರ ತಲೆದವು ಕೆಡಿಸ್ಕೋಬೇಕಾ ಅಂತ ನಾನು ಸಫರ್ ಆಗ್ತಾ ಇದ್ನೇನೋ. ದೇವರು ನಿಜವಾಗ್ಲೂ ನನ್ನ ಕಡೆ ಇದ್ದಾರೆ ಅಂತ ಅನಿಸುತ್ತೆ. ಅದನ್ನು ಇವಾಗ ತೆಗಿಯೋಕ್ಕಾಗ್ತಾ ಇಲ್ಲ ನನಗೆ. ಅದೇ ಕತೆ. ಕಟ್ಟಿಂಗ್ ಪ್ಲೇರ್ ಇಟ್ಕೊಂಡು ಟ್ರೈ ಮಾಡ್ತಾ ಇದ್ದೀನಿ. ಇದು ಕಿತ್ಕೊಂಬಂದ್ಬಿಡ್ತಿದ್ದು, ಕಾಣಿಸ್ತಾ ಇದೆಯಾ? ಇದು ಕಿತ್ಕೊಂಬಂದ್ಬಿಡ್ತು. ಬ್ಯಾಟ್ರಿ ಮಾತ್ರ ಈಜಿಯಾಗಿ ಬರ್ತಾ ಇಲ್ಲ. ನನಗೆ ಏನು ಮಾಡಬೇಕು ಅರ್ಥ ಆಗ್ತಾಯಿಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ಲ. ಆ್ಯಕ್ಚುಲಿ ಇವಾಗ ಮೊಬೈಲ್ ಶಾಪ್ ತೊಗೊಂಡು ಹೋಗ್ಬೇಕು, ಅದನ್ನು ನೀಟಾಗಿ ತೆಗಿಬೇಕು ಅದನ್ನು. ಅದು ಇನ್ನೊಂದು ಗೋಪುರನೂ ಈಚೆ ಬರ್ತಾ ಇಲ್ಲ, ಅದು ಸ್ಟ್ರಕ್ ಆಗಿಬಿಟ್ಟಿದೆ ಅಲ್ಲಿ. ಇಲ್ಲ ಗೋಪುರ ಈಚೆಗೆ ತೆಗಿಯೋಣ ಅಂದರೆ ಆ ಬ್ಯಾಟ್ರಿ ಒಳಗಡೆ ತಳ್ಳಬೇಕು, ತಂದರೆ ಬರೋದಿಲ್ಲ ಅದು. ಏನು ಮಾಡಬೇಕು ಗೊತ್ತಿತ್ತಿಲ್ಲ. ನಾನು ಇವಾಗ ಮೊಬೈಲ್ ಶಾಪು ಒಬ್ಬರು ಗೊತ್ತಿರೋರು ಇದ್ದಾರೆ, ಹೋಗ್ಬಿಟ್ಟು ಆದರೆ ಅಲ್ಲಿ ತೆಗಿಸ್ಕೊಂಡು ಬರಬೇಕು. ನೋಡಿ ಎಂಥ ಕತೆ. ಬ್ಯಾಟ್ರಿ ಹೋಯ್ತು, ನನ್ನ ಹತ್ರ ಇರೋದು ಒಂದೇ ಬ್ಯಾಟ್ರಿ, ಅದು ಕೂಡ ಫುಲ್ ಊದ್ಬಿಟ್ಟಿದೆ, ಅಂದರೆ ದಪ್ಪ ಆಗಿಬಿಟ್ಟಿದೆ ಬ್ಯಾಟ್ರಿ. ನಾನು ನಿಮಗೆ ತೋರಿಸ್ತೀನಿ ಬ್ಯಾಟ್ರಿ, ಅದು ಕೂಡ ಫುಲ್ಲು ತೋರಿಸ್ತೀನಿ.
ಬ್ಯಾಟ್ರಿ ಕಾಣಿಸ್ತಾ ಇದೆಯಾ? ಹಾಂ, ಇದು ಕೂಡ ಹೋಗ್ಬಿಟ್ಟಿದೆ ಬ್ಯಾಟ್ರಿ. ಈ ಒಂದೇ ಬ್ಯಾಟ್ರಿನ ನಂಬ್ಕೊಂಡು ನಾನು ಇವಾಗ ರೈಡ್ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ನನಗೆ ಎಲ್ಲಿ ಬ್ಯಾಟ್ರಿಗಳು ಸಿಗ್ತಾವೋ ಐಡಿಯಾ ಇಲ್ಲ. ಇವಾಗ ಈ ಕೆಲಸ ಮಾಡೋಕ್ಕೆ ಒಂಚೂರು ನಂಗೆ ಟೈಮ್ ಹಿಡಿಯುತ್ತೆ. ಇವಾಗ ತೊಗೊಂಡು ಹೋಗ್ತಾಯಿದ್ದೀನಿ ಮೊಬೈಲ್ ಶಾಪ್ಗೆ, ಅದನ್ನು ತೆಗೆಸ್ಕೊಂಬಂದು ಮೇ ಬಿ ನೆಕ್ಸ್ಟ್ ವೀಕ್ ಪ್ಲ್ಯಾನ್ ಮಾಡಬೇಕು. ಇನ್ನೇನು ಮಾಡೋಕ್ಕಾಗಲ್ಲ. ಓಕೆ, ಎಲ್ಲ ನಮ್ಮ ಒಳ್ಳೇದಕ್ಕೆ ಆಗೋದು. 2000 years later. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಆಲ್ಮೋಸ್ಟ್ ಒಂದು 4-5 ಡೇಸ್ ಆಯ್ತು ಅನ್ಸುತ್ತೆ. 4-5 ಡೇಸಾ? ಇಲ್ಲ ಗುರು, ಎಕ್ಸಾಕ್ಟ್ ಇದೇ ದಿವಸನೇ ಲಾಸ್ಟ್ ವೀಕು ಈ ವಿಡಿಯೋ ಮಾಡಿದ್ದು. ಲಾಸ್ಟ್ ಶನಿವಾರ. ಇದು 1 ವೀಕ್ ಆದಮೇಲೆ ಟ್ರಿಪ್ಪು ಒಂದು ಪೆಂಡಿಂಗ್ ಆಯಿತು. ಅದರ ಜೊತೆಗೆ ಬ್ಯಾಟ್ರಿ ಒಂದು ತೆಗೆಸ್ಕೊಂಬಂದೆ. ಸೇಮ್ ಅದೇ ಥರನೇ ಮತ್ತೆ ನಾನು ಫಿಟ್ ಮಾಡಿಬಿಟ್ಟಿದ್ದೀನಿ. ನೋಡ್ಬೋದು ನೀವು. ಆಲ್ಮೋಸ್ಟ್ ನೀಟಾಗಿ ಸೆಟ್ ಆಯಿತು, ಅದೇನು ಪ್ರಾಬ್ಲಮ್ ಇಲ್ಲ. ಈಸಿಯಾಗಿ ತೆಕ್ಕೊಟ್ರು ಅವರು. ಫೈನಲಿ ಬ್ಯಾಟ್ರೀಸ್ ಬುಕ್ ಮಾಡಿದೆ, ಬಂದಿದ್ದಾವೆ, ತೋರಿಸ್ತೀನಿ ನಾನು. ಅದ್ರ ಪ್ರೈಸ್ ಎಷ್ಟು ಬಿದ್ದಿದೆ ಎಲ್ಲ ನಾನು ಮಾತಾಡ್ತೀನಿ. ಈ ಬ್ಯಾಟ್ರೀಸು ಹೋಗಿದ್ದಾವೆ ಅಂತ ನನ್ನ ತಮ್ಮನಿಗೆ ಹೇಳಿದಾಗ ನಾನು ತಗೊಡ್ತೀನಿ ಅಂತ ಹೇಳ್ಬಿಟ್ಟು, ಸಿಂಪಲ್, ನಾನು ಕೇಳಲೇ ಇಲ್ಲ, ನಾನು ತಗೊಡ್ತೀನಿ ಅಂತ ಹೇಳ್ಬಿಟ್ಟು ತಕ್ಕೊಟ್ಟ. ಥ್ಯಾಂಕ್ ಯು ಸೋ ಮಚ್. ನಾವಿವಾಗ ಅನ್ಬಾಕ್ಸ್ ಮಾಡೋಣ. ಅನ್ಬಾಕ್ಸ್ ಮಾಡಿಬಿಟ್ಟು ಬ್ಯಾಟ್ರಿ ಎಷ್ಟಾಗಿತ್ತು, ಏನು ಕತೆ, ಅದ್ರ ಬಗ್ಗೆ ಫುಲ್ ಮಾತಾಡ್ತೀನಿ ನಾನು. ನೋಡಿ, ಅನ್ಬಾಕ್ಸಿಂಗ್ ವಿಡಿಯೋ ನೋಡಿ. ಅಮೆಝಾನ್ ಪ್ರೈಮ್ ಡೇ ಸೇಲ್ ಅಂತಿತ್ತಲ್ಲ, ಆ ಸೇಲಲ್ಲಿ ಬುಕ್ ಮಾಡಿದೆ. ಆ್ಯಕ್ಚುಲಿ ನಮಗೆ ಇದ್ರ ಪ್ರೈಸ್ ಎಷ್ಟು ಬಿದ್ದಿದೆ ಎಲ್ಲ ನಾನು ಹೇಳ್ತೀನಿ. ಇಲ್ಲ, ನಾನು ಹೇಳ್ತೀನಿ. ನಾರ್ಮಲ್ ಸೇಲ್ ಅಂದಿದ್ರೆ ನಮಗೆ 4500 ರುಪೀಸ್ ಬೀಳ್ತಾಯಿತ್ತು. ನೋಡ್ಬೋದು ನೀವು. ಇದ್ರ ಮೇಲೆ ಎಮ್ ಆರ್ ಪಿ ಬಂದ್ಬಿಟ್ಟು ನಮಗೆ 4500 ರುಪೀಸ್ ಇದೆ. ಇದೇ ರೇಟ್ ಇದ್ದಿದ್ದು, ಬಟ್ ಸೇಲಲ್ಲಿ ವೆಯ್ಟ್ ಮಾಡಿ ತೊಗೊಂಡ್ವಿ. ನೋಡ್ಬೋದು ನೀವು, ಈ ಥರ ಬಂದಿದೆ ಎರಡು. ಆ್ಯಕ್ಚುಲಿ ಹಳೆ ಬ್ಯಾಟ್ರಿ ಬಂದ್ಬಿಟ್ಟು ನಮಗೆ ಬ್ಲೂ ಕಲರ್ ವಿತ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಬರ್ತಾಯಿತ್ತು ಬ್ಯಾಟ್ರಿ. ಇದು ವೈಟ್ ಕಲರ್ ಬಂದಿದೆ, ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನು. ಮೇ ಬಿ ಇದು ಎಕ್ಸ್ಟ್ರಾ ಬ್ಯಾಟ್ರಿ ಹಿಂಗೆ ಬರುತ್ತೇನೋ. ನಾನು ಆ್ಯಕ್ಚುಲಿ ನೋಡಿದೆ. ನೋಡ್ಬೋದು ನೀವು, ಒರಿಜಿನಲ್ ಬ್ಯಾಟ್ರೀಸ್ ಅರೌಂಡು ಒಂದೊಂದು ಬ್ಯಾಟ್ರಿನೂ 2000 ರುಪೀಸು. ಆಗ್ಬಿಟ್ಟು ಚೆಕ್ ಮಾಡಿಬಿಡೋಣ ಬ್ಯಾಟ್ರಿ ಎಷ್ಟಿದೆ, ಏನು ಕತೆ, ಹೆಂಗೆ ವರ್ಕ್ ಆಗುತ್ತೆ ಅಂತ. ಆ್ಯಕ್ಚುಲಿ ನಾವು ಈ ಬೇಸಿಗೆ ಕಾಲದಲ್ಲಿ, ಅಂದರೆ ಸಮ್ಮರಲ್ಲಿ ತುಂಬ ಯೂಸ್ ಮಾಡಿದ್ರೆ ಟೆಂಪ್ರೇಚರ್ ಹೆವಿ ಇರೋದ್ರಿಂದ ಈಸಿಯಾಗಿ ಬ್ಯಾಟ್ರಿ ಊದ್ಕೊಂಡು ಬ್ಯಾಟ್ರಿಗಳು ಹೋಗ್ಬಿಡ್ತವೆ. 2,000 ರೂಪಾಯಿ, ಆ್ಯಕ್ಚುಲಿ 2,300 ರೂಪಾಯಿ. ಸಿಂಗಲ್ ಬ್ಯಾಟ್ರಿ ಆದರೆ ಅರೌಂಡ್ 2600 2400 ಸಮಥಿಂಗ್ ಇದೆ ಒಂದು ಬ್ಯಾಟ್ರಿ. 2 ಬ್ಯಾಟ್ರಿ ತಗೊಂಡ್ರೆ ಒಂಚೂರು ಕಮ್ಮಿ ಆಯಿತು, ಅರೌಂಡ್ 2000 ರುಪೀಸ್ ಪರ್ ಬ್ಯಾಟ್ರಿ. ನೋಡ್ಬೋದು ನೀವು, ಈಸಿಯಾಗಿ ಹೋಗ್ಬಿಡುತ್ತೆ, ಈಸಿಯಾಗಿ ತೆಗಿಬೋದು. ಮೊನ್ನೆ ಆ್ಯಕ್ಚುಲಿ ನಾನು ತುಂಬ ಟೆನ್ಷನ್ ಆಗೋದೆ, ಬಟ್ ಎಷ್ಟು ದಿವಸ ಬರ್ತಾವೆ ನೋಡೋಣ. ಆ್ಯಕ್ಚುಲಿ ಬಾಕ್ಸ್ ಮೇಲೆ ಬಂದ್ಬಿಟ್ಟು ನನಗೆ ಟೆನ್ಷನ್ ಆಯಿತು. ಆ್ಯಕ್ಚುಲಿ 12 ಬ್ಲಾಕು ಕಂಫರ್ಟಬಲ್ ಅಂತ ಹಾಕಿದ್ದಾರೆ. ನನಗೆ ಟೆನ್ಷನ್ ಆಯಿತು, ನಾನು ಕರೆಕ್ಟಾಗಿ ಬುಕ್ ಮಾಡಿದ್ರೆ ಟೆನ್ಷನಲ್ಲಿ ಅಂತ. ಬಟ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಹೀರೋ 11 ಬ್ಲ್ಯಾಕು, 10 ಬ್ಲ್ಯಾಕು, 9 ಬ್ಲ್ಯಾಕು ಅಂತ ಹೇಳ್ಬಿಟ್ಟು. ನೋಡ್ಬೋದು ನೀವು, ಆ್ಯಕ್ಚುಲಿ ಕಾಣಿಸ್ತಾ ಇದೆಯಾ? ಓಕೆ, ಒಳ್ಳೆ ಪ್ಯಾಕಿಂಗ್ ಕೊಡ್ತಾರೆ, ಒಂದು ಒಳ್ಳೆ ದುಡ್ಡು ತಗೊತಾರೆ. ಆನ್ ಮಾಡಿಬಿಡೋಣ. ಆನಾಯ್ತು. ಬ್ಯಾಟ್ರಿ ಎಷ್ಟಿದೆ ನೋಡೋಣ. 16% ಇದೆ ಬ್ಯಾಟ್ರಿ ಇದರಲ್ಲಿ ಇಲ್ಲ. ಚಾರ್ಜಿಗೆ ಹಾಕೋಣ. ಈಸಿಯಾಗಿ ಬಂದ್ಬಿಡ್ತಾಯ್ತಪ್ಪ, ಸುಮ್ಮನೆ ಕೈ ಹಾಕಿದ್ರೆ ಹಂಗೆ ಕೈಗೆ ಬಂದ್ಬಿಡ್ತಾಯ್ತು. ಇದರಲ್ಲಿ 14% ಇದೆ. ಆ್ಯಕ್ಚುಲಿ ಚಾರ್ಜಿಗೆ ಹಾಕಬೇಕು. ಚಾರ್ಜಿಗೆ ಹಾಕೋಣ. ಹೆಂಗನ್ಸಿದೋ ಕಮೆಂಟ್ ಮೂಲಕ ತಿಳಿಸಿ. ನಾವು ಯಾವುದೇ ವಸ್ತುನ, ಸೀರಿಯಸ್ಲಿ ಹೇಳ್ತಾ ಇದ್ದೀನಲ್ಲ, ಯಾವುದೇ ವಸ್ತುನ ನಾವು ತಗೊಳ್ಳೋದು ತುಂಬ ಈಸಿ. ಆದರೆ ಅದನ್ನು ಹಂಗೆ ಮೇಂಟೈನ್ ಮಾಡೋದಿದೆ ನೋಡಿ, ಅದು ಮಾತ್ರ ಕಂಪ್ಲೀಟ್ಲಿ ಡಿಫ್ರೆಂಟ್. ಅದು ನಾವು ತಗೊಂಡಿರೋ ವಸ್ತುನ ಮೇಂಟೈನ್ ಮಾಡೋದು. ಏನಾದರೂ ಅಷ್ಟೇ, ನೀವು ತಗೋಬೇಕಾದ್ರೆ ಎಷ್ಟು ಕಾನ್ಫಿಡೆನ್ಸ್ ಆಗಿರ್ತೀರ, ಇಲ್ಲ ಎಷ್ಟು ಕಾನ್ಫಿಡೆನ್ಸಿಂದ ತೊಗೊತೀರಾ, ನೀವು ಅದನ್ನು ಹಂಗೆ ಮೇಂಟೈನ್ ಮಾಡಿದ್ರೆ ಅಂತೂ ತುಂಬ ಲೈಫ್ ಬರುತ್ತೆ. ಇಲ್ಲ ಅಂದರೆ ಹೋಗುತ್ತೆ. ಆ್ಯಕ್ಚುಲಿ ನನ್ನ ಇನ್ಸ್ಟಾ 360 1R ಇತ್ತಲ್ಲ ಕ್ಯಾಮ್ರಾ, ಅದು ಹಂಗೆ ಆಗಿತ್ತು.
ಏನಿಲ್ಲ, ನಾನು ನಾರ್ಮಲಾಗಿ ಯೂಸ್ ಮಾಡ್ತಾಯಿದ್ದೆ, ಹೋಯ್ತು, ಏನೂ ಮಾಡೋಕ್ಕಾಗಲ್ಲ. 35,000 ಗಾನ್. ನಿಮ್ಗೆ ಒಳ್ಳೆಯ ಸುದ್ದಿ ಇದೆ. ಮೇ ಬಿ ಈ ವಿಡಿಯೋ ಆದಮೇಲೆ ಬರುತ್ತಾ, ಈ ವಿಡಿಯೋ ಮುಂಚೆನೇ ಬರುತ್ತಾ ಅನ್ನೋದು ಗೊತ್ತಿಲ್ಲ ನನಗೆ, ಅದು ಯಾವಾಗ ಬರುತ್ತೆ ಅಂತ. ಆಲ್ರೆಡಿ ಇದೇ ಸೇಲಲ್ಲೇ ಇನ್ನೂ ಒಂದು ಪ್ರಾಡಕ್ಟ್ನ ಬುಕ್ ಮಾಡಿದ್ದೀನಿ, ನೋಡಿಬಿಡಿ. ಎಲ್ಲ ಸಪೋರ್ಟ್ ಮಾಡಿ. 800+ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ತುಂಬ ಥ್ಯಾಂಕ್ ಯು. ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಷ್ಟೇ ಅನಿಸುತ್ತೆ. ಬಾಯ್ ಬಾಯ್. ಏನಿಲ್ಲ, ತುಂಬ ತಲೆ ಕೆಟ್ಟೋಗಿದೆ. ನಮಗೆ ಸಬ್ಸ್ಕ್ರೈಬರ್ಸ್ ಇಲ್ಲ, ವೀಡಿಯೋಸ್ ತುಂಬ ರೀಚ್ ಆಗ್ತಾ ಇಲ್ಲ. ಆದರೂ ಇನ್ವೆಸ್ಟ್ಮೆಂಟ್ ಮಾಡಿ ವೀಡಿಯೋಸು ಒಳ್ಳೆ ಕ್ಲಾರಿಟಿಯಾಗಿ ವೀಡಿಯೋಸ್ ಕೊಡೋಣ, ಒಳ್ಳೆ ಕಂಟೆಂಟ್ ಕೊಡೋಣ ಅಂತ ಕಷ್ಟಪಡ್ತಾಯಿದ್ದೀನಿ. ಕಷ್ಟಪಡೋರಿಗೆ ಮೇ ಬಿ ಇವತ್ತು ರಿಸಲ್ಟ್ ಬರದೇ ಇರ್ಬೋದು, ಬಟ್ ರಿಸಲ್ಟ್ ಕಂಪಲ್ಸರಿ ಬರುತ್ತೆ ಅನ್ನೋ ಕಂಪ್ಲೀಟ್ ವಿಶ್ವಾಸ ಇದೆ ನನಗೆ. ಮೇ ಬಿ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಲ್ಲ, ಮೇ ಬಿ ಒಂದು ದಿವಸ, ಒನ್ ಡೇ ನಂದದು. ಕಷ್ಟಪಡ್ತೀನಿ, ನೀವು ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡ್ರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಮರಿದಿರ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು. ನಮಸ್ತೆ.